ವರ್ಷಾಂತ್ಯದ ಒಳಗೆ ಬದಲಾವಣೆ ಆಗಬಹುದು. ಸಚಿವ ಸತೀಶ್ ಜಾರಕಿಹೊಳಿ ಸುಳಿವನ್ನ ಕೊಟ್ಟಿದ್ದಾರೆ. ಸಚಿವರ ಖಾತೆ ಬದಲಾವಣೆ ಆಗಲಿದೆ, ಆದರೆ ಭಾರೀ ಬದಲಾವಣೆ ಆಗಲ್ಲ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥದ್ದು. ಶಾಸಕರ ಸಮಸ್ಯೆಗಳನ್ನ ಸಿಎಂ ಡಿಸಿಎಂ ಸರಿಪಡಿಸಬೇಕು. ಸರ್ಕಾರಕ್ಕೆ ಸತೀಶ್ ಜಾರಕಿಹೊಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಒಂದೇ ವಿಚಾರಕ್ಕೆ ಇಬ್ಬರು ಸಚಿವರುಗಳ ವಿಭಿನ್ನ ಹೇಳಿಕೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾರ ಸಮಸ್ಯೆ ಇದೆ, ಯಾವ ಮಂತ್ರಿಗಳ ಸಮಸ್ಯೆ ಇದೆ, ಪರಿಹಾರ ಮಾಡಬೇಕು, ಸಿಗಬೇಕು. ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಈ ವರ್ಷ ಆಗಿದ್ರೆ ಅಟ್ಲೀಸ್ಟ್ ಮುಂದಿನ ವರ್ಷ ಆಗುವಂಥ ಕೆಲಸ ಆಗುತ್ತೆ. ಈ ಸಾರಿ ಕೊಡಲಿಕ್ಕೆ ಆಗದೇ ಇರ್ಬೋದು. ಅಟ್ಲೀಸ್ಟ್ ಮುಂದಿನ ವರ್ಷ ಕೊಟ್ಟು ಶಾಸಕರನ್ನ ಸಮಾಧಾನಪಡಿಸುವಂಥ ಪ್ರಯತ್ನ ಆಗಬೇಕು ಅಷ್ಟೇ. ಬಾಲಕೃಷ್ಣ ಅವರು ಮಾತಾಡಿದ್ದಾರೆ, ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಂದಿದೆ, ಡಿಸಿಎಂ ಎಲ್ಲರೂ ಆಶೀರ್ವಾದ ಇದೆ, ಅನುದಾನ ಬೇಕಾದ್ರೆ ನಾನು ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಡಿಸಿಎಂ ಹತ್ರ ಡಿ.ಕೆ. ಬ್ರದರ್ಸ್ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವ್ರಿಗೆ ಅನುದಾನ ಸಿಗುತ್ತೆ. ಅವ್ರು ಹೇಳಿದವ್ರು ವೈಯಕ್ತಿಕ ವಿಚಾರ ಕೊಟ್ಟಿರ್ಬೋದು, ಅವ್ರಿಗೆ ಹೆಚ್ಚು ಕೊಟ್ಟಿರ್ಬೋದು. ಬೇರೆಯವ್ರಿಗೆ ಇನ್ನೂ ಕೊಡಬೇಕಾಗಿದೆ, ಅದು ಕೊಟ್ಟರೆ ಕೊಡಬೇಕಷ್ಟೇ. ನಮ್ಮದೇನು ಡಿಮಾಂಡು. ನಾನು ಹೇಳಿದ ಈ ವರ್ಷ ಕೊಡದೆ ಆಗಿದ್ರೆ ಮುಂದಿನ ವರ್ಷ ಕೊಡಬೇಕಾಗ್ತಿತ್ತು ಅಷ್ಟೇ. ಒಂದೇ ವರ್ಷಕ್ಕೆಲ್ಲ ಶಾಸಕರಿಗೆ ಸಮಾನ ಮಾಡಲಿಕ್ಕೆ ಆಗೋಲ್ಲ. ಈ ವರ್ಷದಿಂದ ನೆಕ್ಸ್ಟ್ ಇಯರ್ ಕೊಟ್ಟು ಸಮಾನ ಮಾಡಬೇಕು ಅಷ್ಟೇ. ಹೋಗಿ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ನಮ್ಮ ಕಡೆ ಎಲ್ಲರೂ ಬರ್ತಾರೆ. ಆ ಸಿಸ್ಟಮ್ ಇದೆ, ಮಂತ್ರಿಗಳ ಕಡೆ ಹೋಗಲೇಬೇಕು. ಅದನ್ನೇ ಈಗ ಸರಿಪಡಿಸ್ಬೇಕು. ಸಿ ಎಮ್ ಅವರು ಡಿ ಸಿ ಎಮ್ ಅವ್ರು ಕೂತು ಸರಿಪಡಿಸ್ಬೇಕು. ಏನಾಗಿದೆ, ಅವ್ರದ್ದು ಏನು ಸಮಸ್ಯೆ ಅವ್ರಿಗೆ ಕೇಳಬೇಕು. ಸರಿಪಡಿಸ್ತಾರೆ, ಬಹುಶಃ ನಾಯಕರು ಅದನ್ನು ಸರಿಪಡಿಸ್ತಾರೆ. ಕಾಗಿ ಅವ್ರದ್ದು ಇರ್ಬೋದು, ಮತ್ತೊಬ್ರದ್ದು ಇರ್ಬೋದು, ಬೇರೆ ಅವ್ರದ್ದು. ಸಿ ಎಮ್ ಅವರ ಸರಿಪಡಿಸ್ಲಿಕ್ಕೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ರು ಸುಮ್ಮನಾಗ್ತಾ ಇದ್ದ ಹಾಗೆ ಮತ್ತೊಬ್ರು ಎದ್ದೇಳ್ತಾ ಇದ್ದಾರೆ. ಮುಖ್ಯವಾಗಿ ಈ ಸಚಿವ ಸಂಪುಟ ವಿಚಾರಕ್ಕಾಗಿರಬಹುದು ಅಥವಾ ಸೆಪ್ಟೆಂಬರ್ನಲ್ಲಾಗಿರುವಂತಹ ಕ್ಷಿಪ್ರ ಕ್ರಾಂತಿಯ ವಿಚಾರಕ್ಕಾಗಿರಬಹುದು. ಒಂದು ಕಡೆ ರಾಜಣ್ಣ ಒಂದು ರೀತಿ ಹೇಳಿಕೆ, ಈಗ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ ಸುಖೇಶ್? ಪ್ರೇಮ್, ಹಾಗೆ ನೋಡಕ್ಕೆ ಹೋದ್ರೆ ಸತೀಶ್ ಜಾರಕಿಹೊಳಿ ಹಿಂದಿನ ಕೂಡ ಮೊದಲೇ ಬದಲಾವಣೆಯನ್ನು ಬಯಸಿದಂಥವ್ರು. ಅದು ಕ್ಯಾಬಿನೆಟ್ ವಿಚಾರದಲ್ಲಿ ಅಥವಾ ಹೆಚ್ಚುವರಿ ಡಿಸಿಎಂ ವಿಚಾರದಲ್ಲಿ ಇರ್ಬೋದು, ಸಿಎಂ ಬದಲಾವಣೆ ಆಗಬಾರ್ದು ಅನ್ನುವಂಥ ವಿಚಾರ ಇರ್ಬೋದು, ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು. ಈ ವಿಚಾರಗಳಲ್ಲಿ ಮೊದಲು ಮಾತನಾಡಿದಂಥವ್ರು ಸತೀಶ್ ಜಾರಕಿಹೊಳಿ ಅವರು. ಆದರೆ ಈಗ ಅವರೆಲ್ಲರೂ ಒಂದು ಮೈಂಡ್ ಸೆಟ್ಗೆ ಬಂದಂತೆ ಕಾಣಿಸ್ತಾ ಇದೆ. ಡಿಸೆಂಬರ್ವರೆಗೆ ಯಾವುದೇ ಮೇಜರ್ ಬದಲಾವಣೆ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಮುಖ್ಯಮಂತ್ರಿಗಳ ಜೊತೆ ದೆಹಲಿಗೆ ಕೂಡ ಅವರೆಲ್ಲ ಹೋಗಿದ್ರು ಕೂಡ, ಹಾಗಾಗಿ ಆ ವಿಚಾರವನ್ನೇ ಅವರು ಪ್ರಸ್ತಾಪಿಸಿದ್ದಾರೆ. ಆದರೆ ಅವರು ಹೇಳಿರುವಂಥ ವಿಚಾರದಲ್ಲಿ ಇನ್ನೊಂದು ಸೂಕ್ಷ್ಮವಾದ ವಿಚಾರ ಇದೆ. ಡಿಸೆಂಬರ್ ಅಷ್ಟೊತ್ತಿಗೆ ಒಂದಷ್ಟು ಬದಲಾವಣೆ ಆಗ್ಬೋದು, ಆದರೆ ದೊಡ್ಡ ಮಟ್ಟಗಿನ ಬದಲಾವಣೆ ಇಲ್ಲ ಅನ್ನೋದು, ಪ್ರಮುಖವಾದ ಬದಲಾವಣೆ ಇಲ್ಲ ಅನ್ನುವಂಥದ್ದು. ಅಂದರೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥ ದಾಟಿಯಲ್ಲಿ ಅವರು ಮಾತನಾಡಿದಂತೆ ಕಾಣಿಸ್ತಾ ಇದೆ. ಅಂದರೆ ಅವ್ರು ಹೇಳ್ತಿರುವಂಥ ಹೇಳಿಕೆ ಡಿಸೆಂಬರ್ಗೆ ಅನ್ನುವಂಥ ಹೈಕಮಾಂಡ್ ಹೇಳಿಕೆ ಅಥವಾ ಬೇರೆ ಸಿಎಂ ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಅವೆಲ್ಲವೂ ಒಂದಕ್ಕೊಂದೇ ಮ್ಯಾಚ್ ಆಗುತ್ತೆ. ಆದರೆ ಸೆಪ್ಟೆಂಬರ್ ಹೇಳಿಕೆ, ರಾಜಣ್ಣ ಹೇಳಿಕೆ ಇದೆಯಲ್ಲ, ಇದು ಅಚ್ಚರಿ ಮೂಡಿಸುವಂಥ ಹೇಳಿಕೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಡಿಸೆಂಬರ್ ಹೇಳಿಕೆಯ ಮಧ್ಯದಲ್ಲೂ ಕೂಡ ಎಲ್ಲ ದೊಡ್ಡ ಮಟ್ಟಗಿನ ಬದಲಾವಣೆ ಇಲ್ಲ, ಒಂದಷ್ಟು ಬದಲಾವಣೆ ಅಂದರೆ ಕೇವಲ ಕ್ಯಾಬಿನೆಟ್ ರೀಶಫಲ್ನ ಟಾರ್ಗೆಟ್ ಮಾಡಿ ಹೇಳಿದಂತೆ ಕಾಣಿಸ್ತಾ ಇದೆ. ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥ ಅರ್ಥದ ಮಾತು. ಆದರೆ ಅದಕ್ಕೂ ಮೀರಿದ, ಅದಕ್ಕೂ ಮುಂಚಿತವಾದ ಸೆಪ್ಟೆಂಬರ್ ಬದಲಾವಣೆ ಏನು ಅನ್ನುವಂಥದ್ದು ಸಹಜ ಕುತೂಹಲ. ಇದು ರಾಜಣ್ಣ ಅವರ ಇನ್ನೊಂದು ಒಂದು ರೀತಿಯ ಹಿಟ್ ಅಂಡ್ ರನ್ ಹೇಳಿಕೆಯೋ ಅಥವಾ ಆ ರೀತಿಯ ಒಂದು ಮಹತ್ವದ ಬೆಳವಣಿಗೆ ತೆರೆಮರೆಯಲ್ಲಿ ನಡೆಯುತ್ತೆ ಅನ್ನುವಂಥ ಸೂಚ್ಯವನ್ನು ತಿಳಿದು ಹೇಳ್ತಾ ಇದ್ದಾರಾ ಅನ್ನುವಂಥ ಕುತೂಹಲ ಅನ್ನುವಂಥದ್ದು ಹುಟ್ಟಾಕಿರೋದು ಸತ್ಯ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.